ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ತಂಗಿ ಇವಾಗ 9 ಮಂತ್ ಕಂಪ್ಲೀಟ್ ಆಯಿತು. ಇನ್ನೊಂದು 10 ಡೇಸ್ ಇದೆ ಡೆಲಿವರಿ ಟೈಮು. ಅದಕ್ಕೆ ಅವ್ರ ಮನೆಯಿಂದ ನಾವು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದರೆ ಬೆಂಗಳೂರಲ್ಲೇ ತೋರಿಸಿರೋದ್ರಿಂದ ಇಲ್ಲೇ ಡೆಲಿವರಿ ಮಾಡ್ಕೊಂಡು ನಮ್ಮಮ್ಮ ಒಂದು ಡೆಲಿವರಿ ಆದಮೇಲೆ ಕರ್ಕೊಂಡು ಹೋಗ್ತಾರೆ ಊರಿಗೆ. ಇವಾಗ ಅಕ್ಕರ ಮನೆಗೆ ಹೋಗಿ ಬಿಟ್ಟು ಬರಬೇಕು. ನಮ್ಮ ಕಡೆ ಫಸ್ಟಿಂದು ಪಾಪುಗಷ್ಟೇ ಸೀಮಂತ ಮಾಡಿದೆ, ಎರಡನೇದಕ್ಕೆ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಶಾಸ್ತ್ರ ಮಾಡಿಕೊಂಡು ಕರ್ಕೊಂಡು ಹೋಗೋದು ಗಂಡನ ಮನೆಯಿಂದ. ಅಮ್ಮ ಮಗಳು ನೋಡಿ ಫುಲ್ ಮ್ಯಾಚಿಂಗ್ ಆಗ್ಬಿಟ್ಟಿರೆ. ಡೋರ್ ಬರೆಯುತ್ತೆ ಚೆನ್ನಾಗಿದೆ. ಒಬ್ಬೊಬ್ಬರು ಕೊಡು, 3 ಜನ ಕೊಟ್ಟರೆ ಇಡೋದು ತಟ್ಟೆ ತಗೊಂಡು ಎಷ್ಟು ಮುಗಿಸಿ ಇಡ್ತೀವಿ. ಸಾಕು. ಇನ್ನು ಮನೇಲಿ ಹೋಳಿಗೆ ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಇವ್ರಿಗೆ ನಾನ್ ವೆಜ್ ಎಲ್ಲ ಅಂದರೆ ನಮ್ಮ ಕಡೆ ಎಲ್ಲ ನಾನ್ ವೆಜ್ ಊಟ ಮಾಡೋರು, ನಾನ್ ವೆಜ್ ಮಾಡಿಲ್ಲ ಅಂದರೆ ನೆಂಟ್ರನ್ನ ಹಾಗೆ ಕಳಿಸ್ದಂಗೆ ಅನಿಸ್ತೈತೆ. ಇನ್ನು ಇವ್ರದ್ದೇ ಹೋಟೆಲ್ ಪಲ್ಲವಿ ಡಾಬಾ ಅಂತ ಇಲ್ಲಿದೆ. ಇದು ಈಶಾ ಫೌಂಡೇಶನ್ಗೆ ನಿಯರ್ ಇದೆ. ಇಲ್ಲಿ ನಾವು ಇನ್ನು ಊಟ ಅಂತೂ ಮಾಡೋಕ್ಕಾಗಲ್ಲ, ಅವಾಗ ತಾನೇ ಮಾಡಿದ್ವಿ ಅಂತ ಹೇಳಿ ಪಾರ್ಸೆಲ್ ಹಾಗೆ ಕೊಟ್ಟರು. ಅಂದರೆ ರಾತ್ರಿ ಏನಾದರೂ ಮಾಡಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಇನ್ನು ಡಾಬಾ ಇರೋದು ಅದು ಆವುತ್ತಿಯಲ್ಲಿ, ದೇವನಹಳ್ಳಿ ನಿಯರು. ಮನೆಯೂ ಆವುತ್ತಿನೇ ಇರೋದು. ಇನ್ನು ಇಷ್ಟು ನಿಯರ್ ಬಂದಿದ್ವಿ ಅಲ್ಲ ದೇವನಹಳ್ಳಿ ಹೊಸ ಏರ್ಪೋರ್ಟ್ ನಮ್ಮಮ್ಮ ನೋಡಿಲ್ಲ, ಹಂಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಏರ್ಪೋರ್ಟ್ ರೋಡಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ರೋಡು ಎಲ್ಲೋ ಬೇರೆದು ಯಾವುದೋ ದೇಶದಲ್ಲಿ ಹೋಗ್ತಾ ಇದ್ದೀವಿನೋ ಅನಿಸುತ್ತೆ, ಅಷ್ಟು ಕ್ಲೀನಾಗಿ ನೀಟಾಗಿದೆ. ಇದು ಹಳೆಯದು, ಈ ಕಡೆ ಐತಲ್ಲ ಇದು ಹಳೆಯದು, ಅಲ್ಲಿ ಹೊಸದು. ಹಂಗೆ ಮುಂದೆ ಹೋಗ್ರಿ. ಬೇರೆ ದೇಶಕ್ಕೆ ಬಂದಂಗೆ ಅನಿಸ್ತಾ ಇದೆ. ಆ ಥರ ಮಾಡಿರ್ತಾರೆ ಅಲ್ಲ, ಬಂದು ಇಳಿದಂಗೆ ಬೇರೆ ದೇಶದಿಂದ ಅಲ್ಲ ಹೇಳಿ ಸ್ವಾಮಿ. ಇಲ್ಲ ನಾ ಏರ್ಪೋರ್ಟ್ ಬಂದ್ವಿ. ಏರ್ಪೋರ್ಟ್ ಹಾಂ ಟೀ ಕುಡಿಯೋಕೆ ಏರ್ಪೋರ್ಟಿಗೆ ಬಂದ್ವಿ ಒಂದು ಸ್ವಲ್ಪ. ದೊಡ್ಡ ಟೋಲ್ ಲೆಫ್ಟಿಗೆ ಹಾಕೊಂಡಿರೋ, ಅಲ್ಲಿ ಟೋಲ್ ಹತ್ರ ಲೆಫ್ಟ್ ಹಾಕೊಳ್ಳಿ, ಬರ್ತೀವಿ ಒಂದು 10 ನಿಮಿಷ. ಹಾ ಹೌದಾ, ಬಂದು 5 ನಿಮಿಷ. ಅಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಫುಲ್ ಬಿದಿರ್ದೆ ಇದು. ಅದೇ ಇದು ಪೂರ್ತಿ ಬಿದಿರ್ದೆ ಇದು. ಒಂದು ನಿಮಿಷ ನೋಡಿ, ನಿಲ್ಸಂಗಿಲ್ಲ ವಿನಾಯಕು. ನಿಲ್ಸ್ಬೋದ್ರಿ. ನಮ್ಮ ಮನೆಯವರು ಡಿಂಪಿ ಇಲ್ವಾ ಬಾಬಾ. ಮುದ್ದು ಲ್ಯಾಂಡ್ ಹಾಕೊಂಡು
ಅಲ್ಲೊಂದು ಬಂತು. ಯಾ ಆರಾಮ ತಂಗಿ, ಇವಳು ತಂಗಿ ಅವಳು ತಂಗಿ ನಮ್ಮಮ್ಮ. ಅಮ್ಮ ಹಾಂ ಏರ್ಪೋರ್ಟ್ ಸುಮ್ಮನೆ ರೋಡಾ ಅಲ್ಲ ಈ ಬ್ಯಾಗ್ ಇದೀವಿ ಸರ್ ಸ್ವಲ್ಪ ಅವನು ಕಳಿಸ್ಬರ್ತಿದ್ವಿ ಏರ್ಪೋರ್ಟಲ್ಲಿ. ಹೋಗಿ ನೀವು ಹೋಗು. ಇವ್ರು ಯಾರ ಇವರು? ಬನ್ನಿ ಬನ್ನಿ. ಆಗುತ್ತೆ. ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲ ಓನ್ಲಿ ಲೇಡೀಸು. ಎಲ್ಲಿಗೆ? ಎಲ್ಲೋ ಪ್ಲಾನ್ ಮಾಡ್ಕೊಂಡು ಚಕ್ಲಿ ತೊಗರಿ ಡ್ರೆಸ್ ಹಾಕೊಳ್ಳ. ಎದುರು ನಿಂತೇಳಲ್ಲ ಅಜ್ಜಿ ಹೋಗ್ಲಿ ಮಾಡ್ತಾ ಇತ್ತಾ ಇಲ್ಲ ಪಟಾಕಿ ಹೊಡಿಯರಂಗೆ. ಇನ್ನು ಮನೆಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಾಗ ಹಿಂಗೆ ಓಕ್ಲಿ ಮಾಡಿ ಒಳಗೆ ಕರ್ಕೊಳ್ಳೋದು. ಒಂದೊಂದು ಕಡೆ ಒಂದೊಂದು ಥರ ಓಕ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಕರ್ಪೂರ ಇಟ್ಟು ಓಕ್ಲಿ ಮಾಡ್ತಾರೆ. ಇನ್ನು ನಮ್ಮ ಇದರಲ್ಲಿ ಇಲ್ಲೇದೆಲೆಗೆ 3 ಹೋಲ್ ಮಾಡಿಕೊಂಡು ಈ ರೀತಿ ಓಕ್ಲಿ ಮಾಡೋದು. ನೇನು ಮಾಡಿಸ್ಕೊಂಡಿಲ್ಲ ಫೋಟೋ. ಹಾಂ ಹಾಕು ಕರೆದು ತೆಗಿತೀನಿ. ಹಾಂ ಅಮ್ಮ ಮಗಳು ಮ್ಯಾಚ್ ಆಗಿದ್ದಾರೆ. ಒಂದಿಷ್ಟು ಫೋಟೋ ತೆಗಿಯೋಣ ಅಂತ ಇನ್ನು ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೆ ನನ್ನ ತಂಗಿಗೆ. ನಗಡು ಖುಷಿಯಾಗಿ. ನೋಡಿ ಬಸರಿ ಬೈಕೆ ಅಂತ ಹೇಳಿ ತೊಗರಿ ತಿಂತಾ ಇದ್ದಾಳೆ ನನ್ನ ತಂಗಿ. ತೊಗರಿ ನಮ್ಮಮ್ಮ ಊರಿಂದ ಬರುವಾಗ ತಗೊಬಂದಿದ್ದಾರೆ. ನಾವೆಲ್ಲ ಅದು ತಿಂದು ತುಂಬಾ ಇಷ್ಟಪಟ್ಟು ತಿಂತಿದ್ವಿ. ಅದಕ್ಕೆ ಅಮ್ಮಂದರೆ ಆಗಲ್ಲ, ಮಕ್ಕಳಿಗೆ ಏನೇನು ಇಷ್ಟ ಎಲ್ಲ ತುಂಬ್ಕೊ ಬರ್ತಾರೆ ಬರುವಾಗ. ಇನ್ನು ನೈಟ್ ಎಲ್ಲ ಊಟ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಗೀ ರೈಸ್ ಮಾಡಿದ್ದಾರೆ. ಇನ್ನು 3 ಥರ ಚಿಕನ್ ಪಾರ್ಸೆಲ್ ತೊಗೊಬಂದಿದ್ವಿ. ಅದು ಏನಂತ ನಿಜ ಹೆಸರಂತೂ ಹೇಳಕ್ಕೆ ಬರಲ್ಲ, ಯಾವ್ಯಾವ ಟೈಪ್ ಏನೇನು ಅಂತ. 3 ಥರ ಇದ್ದಾವೆ. ಬೇಗ ಬೇಗ ಊಟ ಮುಗಿಸ್ಬೇಕು. ಏನ್ ಹೇಳು? ಊಟ
ಬೇಕರಿ ಮೂಡಿಂಬಿ ಇದು ಯಾವ ಥರ ಯಾಕೆ ಹತ್ರ ಹೋಗಿ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಮತ್ತೆ ದೃಷ್ಟಿ ಮತ್ತೆ ಇನ್ನು ನಾಳೆ ಸ್ಕೂಲ್ ಇರುತ್ತಲ್ಲ ಮಕ್ಕಳಿಗೆ, ಅದಕ್ಕೆ ಇನ್ನು ಊಟ ಮಾಡಿಕೊಂಡು ನಾವು ಹೊರಟ್ವಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.